ನಾನು ನೋಡಿ, ಅಧಿಕಾರಿಗಳನ್ನ ಒಂದು ಹೆಣ್ಣು ಮಗುನ CT ರವಿ ಬೈದ್ರು ತಪ್ಪೆ, MLC ರವಿ ಅಣ್ಣ ಬೈದ್ರು ತಪ್ಪೆ, ರಾಜು ಗೌಡ ಬೈದ್ರು ತಪ್ಪೆ. ನಾವೇನ್ ರಾಜು ಗೌಡ್ರನ್ನ ಸಮರ್ಥಿಸ್ಕೊಂತ ಇಲ್ಲ, ರಾಜೀವ್ ಗೌಡ್ರನ್ನ ತಪ್ಪೆ. FIR ಹಾಕಿದರೆ ಕಾನೂನು ಕ್ರಮ ತಗೊಳುತ್ತೆ, ನಮ್ಮ ಪಕ್ಷ ಕ್ರಮ ತಗೊಳುತ್ತೆ. ನಾವೇನ್ ಡಿಫೆಂಡ್ ಮಾಡ್ಕೊಂತ ಇಲ್ವೇ? FIR ಆಗಿದೆ, ನಾವ್ಯಾರಾದ್ರೂ ಇನ್ಫ್ಲೂಯೆನ್ಸ್ ಮಾಡಂಗಿದ್ರೆ ನಾನ್ ಬೇಲೆಬಲ್ ಸೆಕ್ಷನ್ಸ್ ಏನಕ್ಕೆ ಸರ್ ಆಗ್ತಿದ್ರು ಸರ್? ನೋ 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 ಪೊಲೀಸವರು ನಾನು ಹೇಳದೆ ಸರ್. ಹಂಗಾದ್ರೆ ಹೇಳಿ ಸರ್, ನಮ್ಮ MLC ರವಿ ಅಣ್ಣವರು ಏನ್ ಸರ್ ಒಂದು ಚೀಫ್ ಸೆಕ್ರೆಟರಿ ಬಗ್ಗೆ ಮಾತಾಡಿದ್ದು ನಿಮ್ಮ ಮೀಡಿಯಾ ಅವರೇ ಕ್ಯಾಪ್ಚರ್ ಮಾಡಿದ್ರಲ್ಲ. MLC ರವಿ ಅಣ್ಣನ ಎತ್ಕೊಂಡೋಗಿ ನಾವೇನು ಕಸ್ಟಡಿಗೆ ಕೊಟ್ಟವಾ ಸರ್? 10 ನಿಮಿಷದಲ್ಲಿ ಅರೆಸ್ಟ್ ಮಾಡಬಹುದಾಗಿತ್ತು. ನಾವು ಕಾನೂನು ಕ್ರಮ ತಗೊಂತೀವಿ ಸರ್. ನೀವು ಒಂದು ಚೀಫ್ ಸೆಕ್ರೆಟರಿಗೆ ನಿಮ್ಮ ಒಂದು ಮಾಧ್ಯಮದವರೇ ಜೋಬಲ್ ಮೊಬೈಲ್ ಇಟ್ಕೊಂಡು ರೆಕಾರ್ಡ್ ಮಾಡಿ ರಾಜ್ಯಕ್ಕೆ ಗೊತ್ತಾಯ್ತು. ನಾವೇನು ಎತ್ಕೊಂಡೋಗಿ ಕಸ್ಟಡಿಗೆ ಕೊಟ್ಟಿದ್ವಾ? ಕೋರ್ಟ್ಗೆ ಹೋದ್ರು ಅವ್ರು ಬೇಲ್ ತಂದ್ರು. ಈಗ ನಾವಿವತ್ತೇನು ಸಮರ್ಥಿಸ್ಕೊಳ್ಳೋ ಅವಶ್ಯಕತೆ ನಮಗಿಲ್ಲ ಸರ್. ಒಂದು ಹೆಣ್ಣು ಮಗಳಿಗೆ ಅವಮಾನ ಆಗಿದೆ, ನಾವು ವಿರೋಧಿಸ್ತೀವಿ. ನಾನು ವೈಯಕ್ತಿಕವಾಗಿ ವಿರೋಧಿಸ್ತೀವಿ. ನಾನ್ ಬೇಲೆಬಲ್ ಸೆಕ್ಷನ್ಸ್ ಆಗಿದ್ದಾರೆ. ಪೊಲೀಸರು 3 ತಂಡ ರಚಿಸಿದ್ದಾರೆ. ಅದೇ ಜಿಲ್ಲೆಯನ್ನು ನಾನು ಇವತ್ತಲ್ಲ ನಾಳೆ ಹಿಡಿತೀವಿ. ನಾವೇನು ಸಮರ್ಥಿಸ್ಕೊಳ್ಳೋ ಅವಶ್ಯಕತೆ ಇಲ್ವೇ ಸರ್? ಈಗ ನೋಡಿ, ಕೇಸ್ ಆಗಿರೋದು ಯಾವುದು ಅವ್ರ ಮೇಲೆ. ನಾವು FIR ಮಾಡದೇ ಇದ್ರೆ ನಮ್ ತಪ್ಪು. ನಾವು ಯಾವ್ದಾದ್ರು ಬೇಲೆಬಲ್ ಸೆಕ್ಷನ್ಸ್ ಆಗಿದ್ರೆ ಅದು ನಮ್ ತಪ್ಪು. ನಾನ್ ಬೇಲೆಬಲ್ ಸೆಕ್ಷನ್ಸ್ ಹಾಕಿದೀವಿ. ನೀವು ನೋಡಿ, ಲೀಗಲ್ ಒಪಿನಿಯನ್ ಇರೋರನ್ನ ಕೇಳಿ ನೋಡಿ. ನಾವೇನ್ ನೋಡಿ, ನಮ್ಮ ಮಿನಿಸ್ಟರ್ಸ್ ಇದನ್ನು ವಿರೋಧಿಸಿದ್ದಾರೆ, ನಮ್ಮ ಉಸ್ತುವಾರಿ ಸಚಿವರು ವಿರೋಧಿಸಿದ್ದಾರೆ, ನಾನು ವಿರೋಧಿಸ್ತಾ ಇದ್ದೀನಿ. ನಮ್ಗೇನು ಡಿಫೆಂಡ್ ಮಾಡೋ ಅವಶ್ಯಕತೆ ನಮಗಿಲ್ಲ ಸರ್. ಅದು ತಪ್ಪು ಯಾರು ಮಾಡಿದ್ರು ತಪ್ಪೆ, ಕಾಂಗ್ರೆಸ್ ಅವ್ರು ಮಾಡಿದ್ರು ತಪ್ಪೆ. ಮಹಿಳಾ ಅಧಿಕಾರಿಗಳಿಗೆ ಗೌರವ ಕೊಡಬೇಕು. ಮತ್ತೆ ದಯವಿಟ್ಟು ಯಾರೋ ಪಕ್ಷದಲ್ಲಿ ಒಬ್ರು ಮಾಡಿರೋದನ್ನ ಎಂಟೈರ್ ಪಕ್ಷಕ್ಕೆ ಲೇಪನ ಮಾಡೋದು ಬೇಡ ಅನ್ನೋದು ನನ್ನ ಅಭಿಪ್ರಾಯ ಸರ್. ಇಲ್ಲ ಸರ್, ನೀವು ಹೇಳಿರೋದನ್ನ ನೀವು ಹೇಳ್ತಾ ಇದ್ರಿ. ಸಂಜೆವರೆಗೂ ಒಂದು ಮಾಧ್ಯಮಕ್ಕೂ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಆದ್ರೆ ರಾತ್ರಿ ಸರ್ FIR ಆಗಿರೋದು. ಆ ಹೆಣ್ಣು ಮಗಳು ಸ್ಟೇಷನ್ಗೆ ಬಂದು ರಾತ್ರಿ FIR ಆಗಿದೆ. ಅದಾದ್ಮೇಲೆ ಪೊಲೀಸರು 3 ತಂಡ ರಚಿಸಿದ್ದಾರೆ, ಹುಡುಕ್ತಾ ಇದ್ದಾರೆ. ಇವತ್ತಲ್ಲ ನಾಳೆ ಅರೆಸ್ಟ್ ಮಾಡ್ತಾರೆ, ಕಾನೂನು ಕ್ರಮ ತಗೊಂತೀವಿ ಸರ್. ನಮ್ಗೇನಾದ್ರೂ ಅವಶ್ಯಕತೆ ಇಲ್ಲ ಸರ್. ತಪ್ಪು ಮಾಡಿದವರು ಅವ್ರು ನಮ್ಮ ಪಕ್ಷದಲ್ಲಿ ಇದ್ರು ಡಿಫೆಂಡ್ ಮಾಡೋ ಅನಿವಾರ್ಯತೆ ಅವಶ್ಯಕತೆ ನಮ್ಗೇನಿಲ್ಲ. ಇಫ್ ಈಸ್ ರೈಟ್ ಈಸ್ ರೈಟ್, ಇಫ್ ಈಸ್ ರಾಂಗ್ ಈಸ್ ರಾಂಗ್. ಅಂದ್ರೆ ಬಿಜೆಪಿ ಜೊತೆ ಅಲಿಯನ್ಸಾ, ಕಾಂಗ್ರೆಸ್ ಜೊತೆ ಅಲಿಯನ್ಸಾ ಅಂತ. ಅಂದ್ರೆ ಅವರು ಈಗ ನಮ್ಮ ಜೊತೆ ಇದ್ರು, ಮತ್ತೆ ಬಿಜೆಪಿ ಜೊತೆ ಇದ್ರು, ಮತ್ತೆ ಬಿಜೆಪಿಯಿಂದ ಯಾವಾಗ ಆಚೆ ಬರ್ತಾರೋ ಗೊತ್ತಿಲ್ಲ. ದೇವೇಗೌಡ ಸಾಹೇಬರು ಬಂದು ನಾವು ಗ್ರಾಮೀಣ ಎಲೆಕ್ಷನ್ಸ್ ಎಲ್ಲ ಸಪರೇಟ್ ಹೋಗ್ತೀವಿ ಅಂದ್ರು. ಕುಮಾರಣ್ಣ ಬಂದು ಜೊತೆಯಲ್ಲಿ ಹೋಗ್ತೀವಿ ಅಂತ ಇದ್ದಾರೆ. ಮತ್ತೆ ಯಾವಾಗ ನಮ್ಮ ಬಾಗಿಲು ತಟ್ತಾರೋ ನಮಗ್ ಗೊತ್ತಿಲ್ಲ. ನನಗಂತೂ ಒಂದು ಸ್ಪಷ್ಟತೆ ಇದೆ, JDS ಅವ್ರಿಗೆ ನಾವು ಅನಿವಾರ್ಯ, ಇವತ್ತಲ್ಲ ನಾಳೆ. ಪಾಪ ಯಡಿಯೂರಪ್ಪ ಸಾಹೇಬರು ಬಿಜೆಪಿಯವರು JDS ಜೊತೆ ಯಾವತ್ತು ಯಡಿಯೂರಪ್ಪ ಸಾಹೇಬರಿಗೆ ಮಾತು ಕೊಟ್ಟು ತಪ್ಪದಾಗ ಅಬ್ಬಬ್ಬ ವಚನ ಭ್ರಷ್ಟತೆ, ಆ ಆರೋಪಗಳು ಎಲ್ಲೋಯ್ತೆಲ್ಲ ಮರ್ತೋದ್ರ. ಮತ್ತೆ ಕಾಂಗ್ರೆಸ್ ಹತ್ರ ಬಂದ್ರು, ಮತ್ತೆ ಬಿಜೆಪಿ ಹತ್ರ. ನಮ್ಗೆಲ್ಲ ನಂಬಿಕೆ ಇದೆ. ಡ್ಯಾಡಿ ಇಸ್ ಹೋಮ್. ವೆಲ್ಕಮ್ ಮಾಡಕ್ ನಾನು ಯಾರು ಸರ್? ನಾನೊಬ್ಬ ಪಕ್ಷದ ಸಾಮಾನ್ಯ ಕಾರ್ಯಕರ್ತ. ಕುಮಾರಣ್ಣ ಬಂದ್ರು ವೆಲ್ಕಮ್ ಮಾಡ್ತಿದ್ವಿ, ಅಲ್ಲೇ ಇದ್ರೂ ಸ್ವೀಕರಿಸ್ತೀವಿ. ನಮ್ಮ CM ಸಾಹೇಬ್ರು DCM ಸಾಹೇಬ್ರು ಪಕ್ಷ ಡಿಸೈಡ್ ಮಾಡಬೇಕು. ಬಟ್ ಕುಮಾರಣ್ಣ ನನಗೆ ಕುಮಾರಣ್ಣ ಬಹಳ ಇಷ್ಟ ಸರ್. ನಾನು ಅಂತ ಲೀಡ್ರನ್ನ ನೋಡಿ, ನಾನು ವೈಯಕ್ತಿಕವಾಗಿ ನನಗೆ ಕುಮಾರಣ್ಣ ಅಂದ್ರೆ ತುಂಬಾ ಇಷ್ಟ. ಯಾಕೆಂದ್ರೆ ಪವರ್ ಪಾಲಿಟಿಕ್ಸ್ ಅಲ್ಲಿ ಪವರೇ ಮುಖ್ಯ ಅಂತ ಅವ್ರು ಹೇಳ್ಕೊಡ್ತಾ ಇದ್ದಾರೆ ಸರ್. ನೋಡಿ, ಮಾನವೀಯತೆ, ಡೆಡಿಕೇಶನ್, ಪಕ್ಷನಿಷ್ಠೆ, ಅದು DK ಸಾಹೇಬ್ರು. ಕುಮಾರಣ್ಣ ಏನು ಅಂದ್ರೆ ಪವರ್. ಗುರು ನೀನ್ ಪವರ್ ಕೊಡ್ತೀಯಾ ನಿನ್ ಜೊತೆ, ನೀನ್ ಕೊಡಲ್ವಾ ಕಾಂಗ್ರೆಸ್ ಜೊತೆ. ನೋಡ್ತಾ ಇರಿ 28 ಏನೇನಾಗುತ್ತೋ. ಆ ಹೋಮು KPCCನೋ ಬಿಜೆಪಿನೋ ಲೆಟ್ ಸಿ. ಬಟ್ ಕುಮಾರಣ್ಣ, ಖರ್ಗೆ ಸಾಹೇಬ್ರ ಬಗ್ಗೆ ಹೇಳಿದೀವಿ. ನೀವು ದಯವಿಟ್ಟು ಒಂದ್ಸಲ ಮತ್ತೊಮ್ಮೆ 371J ಒಂದ್ಸಲ ಓದ್ಕೊಳ್ಳಿ. ಕುಮಾರಣ್ಣ, ನಿಮ್ಮ ಮೇಲೆ ಬಹಳ ರೆಸ್ಪೆಕ್ಟ್ ಇದೆ. ಬಳ್ಳಾರಿಯಲ್ಲಿ ನಡೀತಿರೋ ಘಟನೆಗಳಿನ್ನ ಮಹಾಪುರುಷರೆಲ್ಲ ಸ್ಪೀಚ್ ಮಾಡ್ತಾ ಇದ್ದಾರೆ. ಮಹಾಪುರುಷರು, ಅಬ್ಬಬ್ಬಬ್ಬ, ಭ್ರಷ್ಟಾಚಾರದ ಪಕ್ಕ ಇವ್ರ ಹೆಸರು ಬರೀಬೇಕು. ಕೋವಿಡ್ ಅಲ್ಲಿ ಲೂಟಿ ಹೊಡೆದ ಕಳ್ಳರು ಏನ್ ಸರ್?
ಅರೆಸ್ಟ್ ನೋಡಿ ಸರ್, ಸಬ್ ಕಮಿಟಿ ಫ್ರೇಮ್ ಆಗಿದೆ, ನಾನು ವಿರೋಧಿಸ್ತಾ ಬರ್ತಿದ್ದೀನಿ. ಇವತ್ತಲ್ಲ ನಾಳೆ ಕೋವಿಡ್ ಅಲ್ಲಿ ತಪ್ಪು ಮಾಡಿರೋರು ಈಗಾಗಲೇ ಮೊನ್ನೆ ನೀವು ರಿಪೋರ್ಟ್ ಸಬ್ಮಿಟ್ ಮಾಡಿದ್ರು, ಇವತ್ತಲ್ಲ ನಾಳೆ ಅವ್ರು ಅರೆಸ್ಟ್ ಆಗ್ತಾರೆ. ಆಯ್ತು, ಡಿಲೇ ಆಗ್ತಿದೆ. ನಾನು ಪವರ್ ಸೆಂಟರ್ಗೆ ಒಂದು ದಿನ ಬಂದೇ ಬರ್ತೀನಿ. ಪರಪ್ಪನ ಅಗ್ರಹಾರದ ಮುಖ ದರ್ಶನ ಮಾಡಿಸ್ತೀನಿ. ಮಾಡ್ತಾರೆ, ಅವರು ಮಾಡ್ತಾರೆ, ನಾನು ಎಕ್ಸ್ಟೆನ್ಷನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಈಗ ನೀವು 10 ವರ್ಷದಿಂದ ಮರ್ಡರ್ ಮಾಡಿದ್ರು ಮರ್ಡರ್ ತಾನೆ, 10 ವರ್ಷದಿಂದ ಕಳ್ತನ ಮಾಡಿದ್ರು ಕಳ್ತನನೇ ತಾನೆ, 2019-20 ಲೂಟಿ ಮಾಡಿದ್ರು ಲೂಟಿನೇ ತಾನೆ. ಡಿಲೇ ಆಗ್ಬೋದು, ಡೋಂಟ್ ವರಿ. ಮೋಸ್ಟ್ಲಿ ನಾವೇ ಪವರ್ ಸೆಂಟರ್ಗೆ ಬಂದು ಒದ್ದೊಳಕ್ಕಾಗಬೇಕೇನೋ, ಕಾಯೋಣ. ನಾನು ಬಹಳ ಕುತೂಹಲದಿಂದ ವೆಯ್ಟ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.